ನೀನು? ಯಾಕೋ ಇಲ್ಲಿಗೆ ಬಂದಿದ್ಯಾ? ಒಬ್ಬ ಕಲ್ಪನಾ, ಏನು ಮಾತಾಡ್ತಾ ಇದೀಯ ನೀನು? ನಾನು ನಿಮ್ಮ ಅಣ್ಣ ತ್ಯಾಗಿ. ಅಯ್ಯೋ, ನನ್ನ ಬಾಟ್ಲಿ ಯಾರೋ ತಗೊಂಡು ಕಲ್ಪನಾ, ಇವತ್ತು ನಿನಗೇನೋ ಹುಚ್ಚಿಡದಂತೆ ಮಾತಾಡ್ತಾ ಇದೀಯ. ಯಾರೋ ನಿನ್ನನ್ನ ಪ್ರೇರೇಪಿಸಿದ್ದಾರೆ. ಯಾಕಮ್ಮ? ಏ ಅಣ್ಣ, ಯಾರ ನೀನು? ಯಾರ ಯಾರೋ ನೀನು? ನೀನೇನು ಮಾತಾಡ್ತಿದ್ಯಾ ಅಂತಾನೆ ನನಗೆ ಅರ್ಥವಾಗ್ತಿಲ್ಲ. ನಿಮ್ಮಣ್ಣ ತ್ಯಾಗಿನಮ್ಮ. ಏನು ತ್ಯಾಗಿ ಅಂತೆ? ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಗೊತ್ತಾ ಗೊತ್ತಾ ನಿಮಗೆ ಗೊತ್ತಾ? ಆಂಟಿ, ನಿಮಗೆ ಏನಾದ್ರೂ ಗೊತ್ತಾ ಇವನು ತ್ಯಾಗಿ ಅಂತೆ? ನೋಡು, ನಂಗೆ ತ್ಯಾಗಿನೂ ಗೊತ್ತಿಲ್ಲ, ಭೋಗಿನೂ ಗೊತ್ತಿಲ್ಲ. ನನಗೆ ಯಾವ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಅಪ್ಪನೂ ಇಲ್ಲ, ಬಂಧುನೂ ಇಲ್ಲ, ಬಳಗನೂ ಇಲ್ಲ. ಹುಚ್ಚಿ, ಲಜ್ಜೆಗೆಟ್ಟು ಕುಡಿದು ಹುಚ್ಚನಂತೆ ಮಾತನಾಡುತ್ತಿರುವೆಯ? ನನ್ನ ಮನತನದ ಮಾನ ಮರ್ಯಾದೆಯನ್ನೆಲ್ಲ ಬೀದಿಪಾಲ ಮಾಡುತ್ತಿರುವೆಯ? ನಿನ್ನ ಇನ್ನು ಈ ಮನತನದ ಗೌರವವನ್ನು ಬೆಳೆಸುತ್ತೇನೆ ಎಂದು ತಿಳಿದಿದ್ದೆ. ಆದರೆ ನಿನ್ನನ್ನು ನೋಡಿದರೆ ಈ ಕ್ಷಣದಿಂದ ನನ್ನ ಮನತನದ ಮರ್ಯಾದೆಯನ್ನು ಬೀದಿಗೆಳೆಯುವಂತೆ ಕಾಣುತ್ತೀಯ. ಅಣ್ಣ, ನೀನೇನು ಮಾತನಾಡ್ತಾ ಇದೀಯೋ ನನಗೊಂದು ಅರ್ಥವಾಗ್ತಾ ಇಲ್ಲ ಅಣ್ಣ. ಅಮ್ಮ ಕಲ್ಪನಾ, ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ನಿನ್ನ ವರ್ತನೆ ನೋಡಿದರೆ ಬೆಲೆ ತಪ್ಪಿದ ಹಳ್ಳಿನಂತೆ ಆಗಿದೆಯಲ್ಲಮ್ಮ. ಹೌದಣ್ಣ, ಈ ಘಟನೆಯಿಂದ ನೋಡ್ತಾ ಇದ್ರೆ ನನ್ನ ನಡತೆ ಖಂಡಿತವಾಗ್ಲು ರೈಲಲ್ಲಿ ಹಳ್ಳಿ ತಪ್ಪಿದಾಗಿದೆ ಅಂತಾಗಿದೆ ಅಣ್ಣ. ಈ ನನ್ನ ಬಾಳು. ಅಯ್ಯೋ ಶಿವನೇ. ಕಲ್ಪನಾ, ನಿನ್ನ ಬಾಯಿಂದ ನಾನು ಈ ಮಾತನ್ನು ಕೇಳುವುದಕ್ಕಾಗಿ ಈ ಜೀವ ಇನ್ನು ಬದುಕಿದೆಯೇನಮ್ಮ? ಬದುಕಿದೆಯಾ? ಕಲ್ಪನಾ, ನೀನು ಉದಯಿಸುವ ಸೂರ್ಯನೆಂದುಕೊಂಡಿದ್ದೆ. ಬಿಸಿಲಿನ ಶಾಖವನ್ನು ತಾರಲಾರದ ಎಲ್ಲಿ ಮಂಜುಗಡ್ಡೆಯಂತೆ ಕರಗಿ ನೀರಾಗಿ ಹೋದಂತೆ ಕಾಣುತ್ತಿದೆಯಮ್ಮ. ಈ ನನ್ನ ಈ ರೀತಿ ನನ್ನ ನರಾಂತಕನು ಯಾರಮ್ಮ? ಯಾರು ತಾಯಿ? ಯಾರು? ಅಣ್ಣ, ಅವನು ಅವನು ಅಣ್ಣ. ಯಾರು ಹೇಳಮ್ಮ? ಅಣ್ಣ, ಖಂಡಿತವಾಗ್ಲೂ ಅವನು ಯಾರು ಅಂತ ನನಗೆ ಜ್ಞಾಪಕಕ್ಕೆ ಬರ್ತಿಲ್ಲ. ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅಯ್ಯೋ ಪರಮಾತ್ಮ, ಮುತ್ತು ಕಳೆದರೆ ಸಿಕ್ಕಿತು, ಒತ್ತು ಹೋದರೆ ಉಳಿಯುವುದೇ ಎಂಬಂತಾಯಿತೆ ನಿನ್ನ ಬಾಳು. ಕಲ್ಪನಾ, ಶೀಲವನ್ನು ಕಳೆದುಕೊಂಡ ಹೆಣ್ಣು ಚಿಲಕವಿಲ್ಲದ ಬಾಗಿಲಂತೆ. ಕಲ್ಪನಾ, ತನ್ನಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿಸಿಕೊಳ್ಳುವುದಕ್ಕಿಂತ ಮುಂಚೆ ಹೆಣ್ಣು ತನ್ನತ್ತು ಬೆರಳುಗಳನ್ನು ಹೊಟ್ಟೆಯಲ್ಲಿಟ್ಟು ಬಿಗಿಯಾಗಿ ಸೀರೆಯನ್ನು ಭದ್ರಪಡಿಸಿಕೊಳ್ಳಬೇಕಮ್ಮ. ಇಂದು ನಿನ್ನನ್ನು ನೋಡುತ್ತಿದ್ದರೆ ಆ ಭಾಗ್ಯ ಕಳೆದಂತೆ ಕಾಡುತ್ತಿದೆ. ಕಲ್ಪನಾ, ನಿನ್ನನ್ನು ನನ್ನ ಕಣ್ತುಂಬವಾಗಿ ಮದುವೆ ಮಾಡಬೇಕೆಂದಿದ್ದೆ. ವಿಜೃಂಭಣೆಯಿಂದ ಈ ಊರ ಮುಂದೆ ಮೆರವಣಿಗೆ ಮಾಡಬೇಕೆಂದಿದ್ದೆ. ಅದಕ್ಕೂ ಅಡ್ಡಗೋಲಾಕಿದನೆ ಆ ವಿಧಿ. ಕಲ್ಪನಾ, ಏನು ಮಾಡಲಿ ಕಲ್ಪನಾ? ನಿನ್ನನ್ನು ನನ್ನ ಸ್ನೇಹಿತನಿಗೆ ಬೇರೆ ಕೊಟ್ಟು ಮದುವೆ ಮಾಡಬೇಕೆಂದಿದ್ದೆ. ಅದಕ್ಕೂ ಅಡ್ಡಗೋಲಾಕಿದನೆ. ಆ ವಿಷಯ ಅವನಿಗೆ ಗೊತ್ತಾದರೆ ಅಶೋಕನು ತಾನೇ ಹೇಗೆ ನನಗೆ ಮುಖ ತೋರಿಸುತ್ತಾನೆ. ಇಲ್ಲವಾದರೆ ನಾನು ಆದರೂ ಅವನಿಗೆ ಈ ಸ್ಥಿತಿಯಲ್ಲಿ ನಿನ್ನನ್ನು ಮದುವೆ ಮಾಡಿಕೊ ಎಂದು ಹೇಗೆ ಹೇಳಲಮ್ಮ? ಹೇಗೆ ಹೇಳಲಿ? ಕಲ್ಪನಾ, ಹಾಲು ಒಡೆದಂತೆ ನಿನ್ನ ಜೀವನ ಬೆಳದಿಂಗಳಲ್ಲಿ ಮೊಸರಾಗಿ ಕಳೆದೆಯ? ಇಲ್ಲಮ್ಮ, ಮೊಸರಾಗಿ ಕಳೆದೆಯ? ಈ ಊರಿನ ಜನರೆದುರು ನೋಡುವುದಕ್ಕಿಂತ ಮುಂಚೆ ಬಾಮ್ಮ ಹೋಗೋಣ, ಬಾಮ್ಮ ಹೋಗೋಣ, ಬಾಮ್ಮ.